ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ಇವತ್ತು ನೋಡ್ರಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ರೀ. ಈ ಒಂದು ಚಿಕನ್ ಒಳಗೆ ನೋಡ್ರಿ ಇವತ್ತು ಒಂದು ಹೊಸದಾಗಿ ಫಟಾಫಟ್ ಮಾಡುವಂಥ ಚಿಕನ್ ಗ್ರೇವಿ ಮತ್ತು ಚಿಕನ್ ಸುಕ್ಕ ಅಂತ ಅನ್ಬೋದು, ಚಿಕನ್ ಡ್ರೈನು ಅನ್ಕೋಬೋದು. ಅಂದರೆ ತುಂಬ ನಾನು ನೀರು ಹಾಕಿ ಮಾಡಲ್ಲ, ಅಷ್ಟೇ ಸ್ವಲ್ಪ ಕಡಿಮೆಯಲ್ಲೇ ಮತ್ತು ಒಳ್ಳೆಯದೊಂದು ಟೇಸ್ಟ್ ಆದಂಥದ್ದು, ಮನೆಯಲ್ಲೇ ಇರುವಂಥದ್ದು, ಜಾಸ್ತಿ ಕಾಸ್ಟ್ಲಿ ಐಟಮ್ ಏನು ನಾನು ಹಾಕಿಲ್ಲ. ಹಾಗಾಗಿ ಫಟಾಫಟ್ಟಾಗಿ ಇದೊಂದು 15 ನಿಮಿಷದಾಗೆ ನಿಮಗೆ ಚಿಕನ್ ರೆಡಿ ಆಗುತ್ತೆ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಮಗೆ ಇನ್ನೂ ಸಬ್ಸ್ಕ್ರೈಬರ್ ತುಂಬ ಬೇಕು. ಹಾಗಾಗಿ ವಿಡಿಯೋ ನೋಡೋರೆಲ್ಲರೂ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಇಲ್ಲಿ ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ರೀ. ಇವಾಗ ಇಲ್ಲಿ ಒಂಚೂರು ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೀವು ನೋಡ್ಬೋದು ರೀ, ಇಲ್ಲಿ ನಾನು ಗುಂಟೂರು ಒಂದು 7-8 ಗುಂಟೂರು ತೊಗೊಂಡಿದ್ದೀನಿ. ಒಂದು 2-3 ಬ್ಯಾಡಗಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂತನೋರು ಜಾಸ್ತಿ ಮಾಡ್ಕೋಬೋದು ರೀ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂಚೂರು ಹುಣಸೆ ಹಣ್ಣನ್ನು ಇಟ್ಕೊತಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು ರೀ ಒಂದು 4 ಥರ ಗೋಡಂಬಿ. ನನ್ನ ಬಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿ ಅಂದರೆ ಇದಕ್ಕೆಲ್ಲ ಒಂದು 5-6 ಜಾಸ್ತಿ ಹಾಕ್ಕೋಬೋದು, ಅದಕ್ಕೇನಿಲ್ಲ. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ರೀ. ಗಸಗಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾವು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೇವೆ ನೋಡಿರಿ. ಇದು ನೀರು ಬಿಸಿ ಆಗಿದೆ. ಈ ಬಿಸಿನೀರಿನಲ್ಲೇ ನಾವು ಇದನ್ನು ನೆನೆಸೋಣ್ರಿ. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಯಾಕಂದರೆ ನೀರು ಬಿಸಿ ಇದೆ ನೋಡಿರಿ, ಬೇಗನೆ ಅದು ಇದಾಗುತ್ತೆ. ಅಂದರೆ ನಮಗಿದೇನು ಮಸಾಲೆ ಇದೆ ನೋಡಿರಿ, ಇದು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ನೆನಿಬೇಕು. ಇದನ್ನು ಸ್ವಲ್ಪ ಬಿಸಿನೂ ಆರಬೇಕು. ಇವಾಗ ನೀವು ನೋಡ್ಬೋದು ರೀ, ಇಲ್ಲೊಂದು ಬಾಣಲೆಯನ್ನು ಇಟ್ಕೊತಿದ್ದೀನಿ ರೀ. ಈ ಬಾಣಲೆಗೆ ನೋಡಿರಿ ಸ್ವಲ್ಪ ನಾನು ಇಲ್ಲಿ ಮಸಾಲೆಗಳನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈಗ ಫಸ್ಟಿಗೆ ನೋಡಿರಿ, ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಒಂದು 3 ಏಲಕ್ಕಿ, 1 ಇಂಚಿನಷ್ಟು ಚಕ್ಕೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟೆ ಇದನ್ನು ಬಿಸಿ ಮಾಡಿಕೊಳ್ರಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಚಕ್ರ ಮುಗ್ಗನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ರೀ. ಮೆಂತ್ಯ ಕಾಳು ನಮಗೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ, ಹಾಗಾಗಿ ಮೆಂತ್ಯ ಕಾಳು ಆದ ತಕ್ಷಣ ನೋಡಿರಿ, ಇಲ್ಲಿ ನಾನೊಂದು 1/4 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಇದೊಂಚೂರು ಡಿಫ್ರೆಂಟ್ ಆದಂಥ ಒಂದು ಫಟಾಫಟಾಗಿ ಮಾಡುವಂಥ ಚಿಕನ್ದು ಗ್ರೇವಿ ರೀ. ಅದು 1 ಚಮಚದಷ್ಟು ಕಾಳುಮೆಣಸು ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಸಹ ಇದರೊಂದಿಗೆ ನಾವು ರೋಸ್ಟ್ ಮಾಡೋಣ ರೀ. ಸ್ವಲ್ಪನೇ ನಮ್ಮದು ಇದು ಘಮ ಬರ್ತಾ ಇದೆ ನಮಗೀಗ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟೆ ನಾವು ಇದನ್ನು ರೋಸ್ಟ್ ಮಾಡಬೇಕು ರೀ, ಆವಾಗೆ ನಮಗೆ ಒಳ್ಳೆಯ ಒಂದು ಫ್ಲೇವರ್ ಬರ್ತದೆ. ಇಲ್ಲಿ ನೋಡ್ಬೋದು ರೀ, ನಾನು ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಹ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನಾವು ಇದಕ್ಕೆ ಚೆನ್ನಾಗಿ ಸ್ವಲ್ಪ ನಮ್ಮದು ಇದು ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ರೋಸ್ಟ್ ಆಗಿದೆ ಆಲ್ಮೋಸ್ಟ್. ನಮಗೆ ಇದು ಒಳ್ಳೆಯ ಒಂದು ಫ್ಲೇವರ್ ಬಂದರೆ ಸಾಕು ರೀ. ನಮ್ಮದು ಸಾಸಿವೆ ಕಲರ್ನು ಚೇಂಜ್ ಆಗಿದೆ. ಇವಾಗ ಇದನ್ನು ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನಾನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ ನೋಡಿರಿ. ಇದು ಚೆನ್ನಾಗಿ ಸ್ವಲ್ಪ ನೀರನ್ನು ಹಿಂಡಬೇಕು ರೀ, ಅಂದರೆ ನೀರಿನ ಅಂಶ ಜಾಸ್ತಿ ಇರಬಾರ್ದು. ಅಂದರೆ ಇವಾಗ ನಾನು ಈ ತಪ್ಪಲೆಗೆ ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಡ್ರೈ ಮಾಡ್ಕೊಂಡಿರುವಂತಹ ಮಸಾಲವನ್ನು ಇದನ್ನು ಅಂದರೆ ಫ್ರೈ ಮಾಡ್ಕೊಂಡಿರುವಂಥ ಮಸಾಲವನ್ನು ಬಿಸಿ ಮಾಡಿದ್ದೀನಿ ನೋಡಿರಿ, ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ಮತ್ತು ನಾವು ಹುಣಸೆ ರಸ, ಗೋಡಂಬಿ, ಗಸಗಸೆ ಮತ್ತು ಹುಣಸೆ ರಸವನ್ನು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೆ ನೋಡಿರಿ, ಇದಕ್ಕೇ ಹಾಕ್ಕೊಂಡು ನೋಡಿರಿ. ಇವಾಗ ಚೆನ್ನಾಗಿ ನೈಸಾಗಿ ಇದನ್ನು ಪೌಡ್ರ್ ಮಾಡಬೇಕು. ಮತ್ತು ಉಪ್ಪನ್ನು ಹಾಕೋತಾ ಇದ್ದೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡಿರಿ, ಒಂದು ಸ್ವಲ್ಪನೇ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ನಾನು ಮಸಾಲ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ರೀ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ, ನಮ್ಮ ಚಿಕನ್ನಿಗೆ ಇದನ್ನು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂಥದ್ದು ರೀ. ಇದಕ್ಕೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬಿಡಬೇಕು ರೀ. ಇದನ್ನು ಚೆನ್ನಾಗಿ ಈ ಥರನೇ ಇವಾಗ ನಮ್ಮದು ಚಿಕನ್ ನೋಡಿರಿ, ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ನಿಮಗೆ ಟೈಮ್ ಇದ್ದರೆ ಒಂದು
15ರಿಂದ 20 ನಿಮಿಷ ಇಡ್ಬೋದು ರೀ. ಇವಾಗ ನಾನು ಬೇಗ ಮಾಡಬೇಕಾಗಿದೆ, ಹಾಗಾಗಿ ಇದನ್ನು ಒಂದು 5 ಮಿನಿಟ್ಸು ಇದನ್ನು ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡಿದ್ರೆ ಸಾಕು ರೀ. ನಾವು ಹುಣಸೆ ಹುಳಿ ಹಾಕೋದ್ರಲ್ಲಿಂತ ನೋಡಿರಿ ಇದು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಹಿಡ್ಕೊತದೆ, ಹಾಗಾಗಿ ಒಂದು 5 ನಿಮಿಷಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತೀನಿ ರೀ. ಸ್ವಲ್ಪ ಜಾಸ್ತಿ ಅಂದರೆ ದೊಡ್ಡ ಸ್ಪೂನಲ್ಲೇ ನೋಡಿರಿ ಒಂದು 50 ml ಅಂತ ಅನ್ಬೋದು ರೀ ಆಯಿಲು. ನಾನು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ಆಯಿಲು ಬಿಸಿಯಾಗಿದೆ ರೀ. ಇಲ್ಲಿ ನೋಡ್ಬೋದು ನಾನು ಮೀಡಿಯಮ್ ಸೈಜಿಂದು 3 ದೊಡ್ಡ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡೋಣ. ಇವಾಗ ನಮ್ಮದು ಈರುಳ್ಳಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ರೀ. ಇವಾಗ ನಮ್ಮದು ಈರುಳ್ಳಿ ಸ್ವಲ್ಪ ಹಾಫ್ ಫ್ರೈ ಆಗಿದೆ ರೀ. ನಾನಿವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಇದ್ರ ಜೊತೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಮ್ಮದು ಈರುಳ್ಳಿ ಹಾಫ್ ಗೋಲ್ಡನ್ ಬ್ರೌನ್ ಆಗಿದೆ ರೀ. ಅಂದರೆ ನೋಡ್ಬೋದು ನೀವು ನಮ್ಮದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿದೆ ನೋಡಿರಿ, ಅದನ್ನು ಸಹ ಚೆನ್ನಾಗಿ ನಮ್ಮದು ಫ್ರೈ ಆಗಿದೆ. ಇವಾಗ ನಾನು ಇಟ್ಕೊಂಡಿರುವಂತಹ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ನೋಡಿರಿ, ಆ ಚಿಕನನ್ನು ಸಹ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಇವಾಗ ನೋಡಿರಿ ನಮ್ಮದು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ದೇವೆ. ಒಂದು 5 ನಿಮಿಷ ಹಾಗೇ ಬೇಯಿಸ್ಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ಇದು ಚೆನ್ನಾಗಿ ಹಿಡಿಬೇಕಾಗತ್ತೆ ರೀ ಉಪ್ಪು ಖಾರ ಎಲ್ಲ. ಇದನ್ನು ನಾನು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 10 ಮಿನಿಟ್ಸು ಬೇಯಿಸೋಣ ರೀ. ಇವಾಗ ನಮ್ಮದು ಒಂದು 10 ಮಿನಿಟ್ಸ್ ಆಗಿದೆ. ನೋಡ್ಬೋದು ರೀ ಚೆನ್ನಾಗಿ ಒಳ್ಳೆ ಒಂದು ಆಯಿಲೆಲ್ಲ ಮೇಲೆ ಯಾವ ಥರ ಬಂದಿದೆ ನೋಡ್ಬೋದು ರೀ. ತುಂಬ ಒಳ್ಳೆ ಒಂದು ಟೇಸ್ಟ್ ಆದಂಥ ಒಂದು ಚಿಕನ್ ರೀ, ಫಟಾಫಟ್ಟಾಗಿ. ಮತ್ತು ಇದು ನೋಡ್ಬೇಕು ನೀವು, ಈ ಫ್ಲೇವರ್ ಮಾತ್ರ ಮನೆಯೆಲ್ಲ ಇರುತ್ತೆ, ಒಳ್ಳೆ ಒಂದು ಫ್ಲೇವರ್ ಇರುತ್ತೆ ರೀ. ಈ ಚಿಕನು ತುಂಬ ಬೇಗ ಆಗುತ್ತೆ. ಇವಾಗ ಇನ್ನೊಂದು 5 ಮಿನಿಟ್ಸು ಚೆನ್ನಾಗಿ ನಮ್ಮ ಚಿಕನ್ ಬೇಯಬೇಕು ನೋಡಿರಿ. ಇದನ್ನು ಮುಚ್ಚಿ ಒಂದು 5 ಮಿನಿಟ್ಸ್ ಬೇಯಿಸ್ತಾ ಇದ್ದೇನೆ. ಇವಾಗ ನಮ್ಮದು 5 ನಿಮಿಷ ಆಗಿದೆ ರೀ. ನಾವು ಇದನ್ನು ಓಪನ್ ಮಾಡಿ ನೋಡೋಣ. ನೋಡ್ಬೋದು ರೀ ನಾನೊಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ದರೆ ಡ್ರೈ ಥರನೂ ಮಾಡ್ಕೋಬೋದು ರೀ. ನನಗೆ ಇವಾಗ ನಮ್ಮದು ಇದು ರೆಡಿ ಆಗಿದೆ, ಆಫ್ ಮಾಡ್ತೀನಿ. ನೀವು ಬೇಕಿದ್ದರೆ ಚಿಕನ್ ಮಸಾಲ, ಗರಂ ಮಸಾಲ ನಿಮಗೆ ಯಾವ್ದು ಬೇಕೋ ಹಾಕೋರಿ. ನಾನು ಮಸಾಲ ಕಡಿಮೆ ಯೂಸ್ ಮಾಡ್ತೀನಿ, ಹಾಗಾಗಿ ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನೀಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರನೇ ನೋಡಿರಿ, ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುತ್ತೆ. ಇದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.